Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಆಫ್ಟರ್ 2-3 ಡೇಸ್ ವೆಲ್ಕಮ್ ಬ್ಯಾಕ್ ಅಗೈನ್. ಎಲ್ಲ ಹೋಗ್ಬಿಟ್ನಪ್ಪ ಇವನು, ಅಡ್ರೆಸ್ಸೇ ಇಲ್ಲ ಅಂತೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ. ಎಲ್ಲ ಹೋಗಿದೆ ಅಂದರೆ ಒಂದು ಚಿಕ್ಕದಾಗ ಒಂದು ಟ್ರಿಪ್ ಹೋಗಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲದಕ್ಕೂ ಕೂಡ ಒಂದು ಪಾಸ್ ಕೊಟ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡ್ರೆ ಫಾಲೋ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಹೋಗಿದೆ, ಏನೇನು ಆಗಿತ್ತು ಎಲ್ಲ ಡೀಟೇಲಾಗಿ ಬರುತ್ತೆ ವ್ಲಾಗ್ಸಲ್ಲಿ, ಮಿನಿ ವ್ಲಾಗ್ಸ್ಗಳಲ್ಲಿ. ಸೊ ಓಕೆ, ನಾನು ಯಾಕೆ ಗುರು ಫಾಲೋ ಮಾಡ್ಬೇಕು, ನಿನ್ನ ಹಂಗೆ ನೋಡ್ಕೊತೀನಿ ಬಿಡು ಅಂತ ಹೇಳ್ತೀರಾ. ವೆಲ್ ಆ್ಯಂಡ್ ಗುಡ್. ಸೊ ಅಪ್ಡೇಟ್ ಬರ್ತಾ ಇದೆ, ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾರ್ಶ್ ಅಪ್ಡೇಟ್ ಫಾರ್ ನಮ್ಮ RCB. ಲಾಸ್ಟ್ ವೀಕ್ ಬಂದಂಥ ಅಪ್ಡೇಟು SDR ರಿಲೇಟೆಡು. ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಗಿದೆ, ಅದು ಇದು ಅನ್ನೋ ಥರ ಅಪ್ಡೇಟ್ ಬಂತು. ಅವ್ರು ಆಡೇ ಇಲ್ಲ ಕಾಂಪಿಟೇಟಿವ್ ಕ್ರಿಕೆಟ್. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಒಂದು ಮುಕ್ಕಾಲು ವರ್ಷನೇ ಆಡಿಲ್ಲ ಅಂತ ಅಂದ್ಕೊಳ್ಳಿ. IPL ಎಂಡ್ ಆಗಿದೆ ಲಾಸ್ಟು, ಅಂದರೆ RCB ಟ್ರೋಫಿ ಐತಿದ್ದಾಗ ಲಾಸ್ಟು. SDR ಅಲ್ಲಿಂದ ಇಲ್ಲಿರು ಕೂಡ ಕಾಂಪಿಟೇಟಿವ್ ಕ್ರಿಕೆಟ್ ಒಂದು ಮ್ಯಾಚ್ನೂ ಕೂಡ ಆಡಿಲ್ಲ, ಬಾಲೇ ಹಿಡ್ದಿಲ್ಲ ಅಂತ ಅಂದ್ಕೊಂಬಿಡಿ. ಯಾಕಂದರೆ ಅವ್ರಿಗೆ ಲೀಗಲ್ ಕಾನ್ಸಿಕ್ವೆನ್ಸಸ್ನ ಅವ್ರು ಫೇಸ್ ಮಾಡ್ತಾ ಇದ್ದಾರೆ, ಕೋರ್ಟು ಕೇಸು ಅದು ಇದು ಅಂತ ಅಂದ್ಕೊಂಡು. ಸೊ ಅದರಿಂದ ಅವರು ಆಡೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಎಲ್ಲ ಕಡೆಯಿಂದಲೂ ಕೂಡ ಅವರಿಗೆ ಬ್ಯಾನ್ ಬರ್ತಾ ಇದೆ. ಈ ಕಡೆ IPL RCB ಇಟ್ಕೊಂಡಿರೋದೇ ಒಂಥರ, RCBನೇ ಒಂಥರ ಇವಾಗ ಕೆಟ್ಟದಾಗಿ ನೋಡೋ ಥರ ಆಗೋಗ್ಬಿಟ್ಟಿದೆ. ಏನಕ್ಕೆ ಅವರು ಇಟ್ಕೊಂಡಿದ್ದೀರಾ, ಈ ಥರ ಕೇಸ್ಗಳನ್ನ ಇಟ್ಕೊಂಡಿರುವಂಥ ಪ್ಲೇಯರ್ಗಳನ್ನ ಅನ್ನೋ ಥರ ಇವಾಗ ನೆಗೆಟಿವಿಟಿ ನಮ್ಮೇಲೆ ಬಂದುಬಿಟ್ಟೈತೆ. ಏನಕ್ಕೆ ಇಟ್ಕೋಬೇಕಾಗಿತ್ತು ಇವ್ರನ್ನ ಅಂತ. ಸೊ ಇದೊಂದು ನೆಗೆಟಿವ್ ಆಸ್ಪೆಕ್ಟ್ ಆಯಿತು ಅಂತಂದರೆ, ಇನ್ನೂ ಒಂದು ಕಡೆ ನೆಗೆಟಿವ್ ಏನು ಅಂದರೆ, ಅದು ನಮ್ಮ ಜಾಶ್ ಹೈಸಲ್ವುಡ್ ರೂಲ್ಡ್ ಔಟ್ ಆಫ್ ದ ಸೀರೀಸ್ ಆಗಿರೋದು. ಆ್ಯಶಸ್ಸಿಂದ ರೂಲ್ ಔಟ್ ಆಗಿದ್ದು, ಯಾಕಂದರೆ ಅವ್ರಿಗೂ ಆದಂಥ ಇಂಜುರಿ ಇದೆ, ಅದು ಸೀರಿಯಸ್ ಮಟ್ಟದಲ್ಲಿತ್ತು. T20 ವರ್ಲ್ಡ್ ಕಪ್ಗೆ ಅವರ ಅವೈಲಬಿಲಿಟಿನೂ ಕೂಡ ಇನ್ನೂ ಡೌಟಲ್ಲಿದೆ, ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅವರು ಅವೈಲೇಬಲ್ ಇರೋದಿಲ್ವ ಅಂತ. ಸೊ ಅವ್ರಿಗಾದಂಥ ಇಂಜುರಿ ಒಂದು ಸೆಟ್ ಬ್ಯಾಕು ನಮ್ಮ RCBಗೆ ಖಂಡಿತ. ಆ್ಯಂಡ್ ಇನ್ನೂ ಒಂದು ಸಿಕ್ಕಾಪಟ್ಟೆ ಸ್ಯಾಡ್ ಅಪ್ಡೇಟ್ ಏನು ಅಂತಂದರೆ, ಫ್ರೈಡೇ ನಡೀತಿದ್ದಂಥ ಬಿಗ್ ಬ್ಯಾಶ್ ಲೀಗ್ ಮ್ಯಾಚಲ್ಲಿ ಹೊಬಾರ್ಟ್ ಹರಿಕೇನ್ಸ್ ಪರವಾಗಿ ಆಡ್ತಿರ್ತಾರೆ ನಮ್ಮ RCBಯ ಸ್ಟಾರ್ ಟೀಮ್ ಡೇವಿಡ್ ಅವರು. ಪರ್ತ್ ವಿರುದ್ಧ ಆಡ್ತಾ ಇರ್ತಾರೆ. ಸೊ ಈ ಮ್ಯಾಚಲ್ಲಿ 42 ರನ್ನ ನಾಯಿಗಡಿ ಪೀಡಿ ಚಚ್ಚಿರ್ತಾರೆ ಹಾಕೊಂಡು. ಅಲ್ಲಿ ಇವರು 2ನೇ ರನ್ ತಗೊಳೋದಕ್ಕೆ ಹೋದಾಗ ಆ ಟೈಮಲ್ಲಿ ಇಂಜುರಿ ಆಗುತ್ತೆ. ಸೊ ಆಗಿರುವಂಥದ್ದು ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಅನ್ನೋ ಥರ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಈ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಅವರು ರಿಟೈರ್ಡ್ ಹರ್ಟ್ ಕೂಡ ಆಗ್ತಾರೆ, ಹೋಗ್ತಾರೆ ಈಚೆ ಕಡೆ. ಇಲ್ಲಪ್ಪ ನಾನು ಆಡೋಕ್ಕಾಗೋದಿಲ್ಲ ಅಂತ. ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಅಂತ, ನನಗೆ ಇಂಜುರಿ ಆಗಿದೆ ಅಂತ ಗೊತ್ತಾಯಿತು, ನನಗೆ ನನ್ನ ವರ್ಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ, ಅಷ್ಟೊಂದು ನಾನು ಪಣ ತೊಟ್ಬಿಟ್ಟು ಇಲ್ಲ ಆಡಲೇಬೇಕು ಸರಿ ಗೆಲ್ಲೇಬೇಕು ಈ ಮ್ಯಾಚ್ನ. ಹೌದು, ಗೆಲ್ಲ ಥರನೇ ಮಾಡಿರೋದವರು. 42 ರನ್ ಆಲ್ರೆಡಿ ಕಾಂಟ್ರಿಬ್ಯೂಟ್ ಮಾಡಿರೋರು, ಗೆಲುವಿಲ್ ಕಾಂಟ್ರಿಬ್ಯೂಷನ್ ಅಂತೂ ಬಂದಿತ್ತು. ಬಟ್ ವರ್ಸನ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಈ ಒಂದು ಇಂಜುರಿ. ಅದಕ್ಕೋಸ್ಕರ ನಾನು ವಾಕ್ ಮಾಡಿದೆ. ನನಗೆ ಇಂಜುರಿ ಆಗಿದೆ ಅಂತ ಗೊತ್ತಾಯಿತು, ನಾನು ವಾಕ್ ಮಾಡಿದೆ ಅಷ್ಟೇ ಅಂತ. ಆ್ಯಂಡ್ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, ಆ ಇಂಜುರಿ ಏನಿದೆ ಸ್ವಲ್ಪ ಸೀರಿಯಸ್ ಮಟ್ಟದಲ್ಲೇ ಆಗಿರೋ ಥರ ಕಾಣಿಸ್ತಿದೆ. ಆ್ಯಂಡ್ ಡೌಟ್ಫುಲ್ ಫಾರ್ ಆಸ್ಟ್ರೇಲಿಯಾ ಇನ್ T20 ವರ್ಲ್ಡ್ ಕಪ್ ಅನ್ನೋ ಕೂಡ ಅಪ್ಡೇಟ್ ಬರ್ತಾ ಇದೆ. ಸೊ ಪ್ರಾಬ್ಲಿ ಅವ್ರಿಗೆ ಆಗಿರೋಂಥ ಇಂಜುರಿ ಏನಿದೆ ಅವ್ರಿಗೆ ಗೊತ್ತಾಗಿ ಅದನ್ನು ಅರ್ಥಕೊಂಡು, ಇಲ್ಲಾಗೋರು ಇನ್ನೂ ನಾನು ಇದನ್ನು ಆಡದೆ ಅಂತಂದರೆ, ಇದು ಇಟ್ಕೊಂಡು ಆಡದೆ ಅಂತಂದರೆ ಇನ್ನೂ ಸೀರಿಯಸ್ ಕೇಸ್ ಆಗೋಗ್ಬಿಡುತ್ತೆ, T20 ವರ್ಲ್ಡ್ ಕಪ್ ಕೂಡ ಮಿಸ್ ಆಗ್ಬಿಡ್ಬೋದು ನಾನು ಅಂತ ಅವರು ಮುಂಜಾಗ್ರತೆ ಕ್ರಮವಾಗಿ ಈಚೆ ಕಡೆ ಬಂದಿರೋ ಥರ ಕಾಣಿಸ್ತಾ ಇದೆ. ಸೊ ಬಿಗ್ ಬ್ಯಾಶಲ್ಲಿ ಎಷ್ಟು ಮ್ಯಾಚ್ ಅವೈಲೇಬಲ್ ಇರ್ತಾರೋ, ಎಷ್ಟು ಮ್ಯಾಚ್ ಅವೈಲೇಬಲ್ ಇರೋದು ಗೊತ್ತಿಲ್ಲ. ಒಟ್ಟಿನಲ್ಲಿ T20 ವರ್ಲ್ಡ್ ಕಪ್ನ ತಲೆಯಿಟ್ಕೊಂಡೇ ಅವರು, ನಾನು ಆಡೋದಿಲ್ಲ ಗುರು, ಸಾಕು, ಆ ಇಂಜುರಿ ಆಗಿದೆ ನನಗೆ, ನಾನು ರಿಕವರ್ ಆಗಬೇಕು ಅನ್ನೋ ಥರ ಅವ್ರು ಈಚೆ ಬಂದಿರೋದು. ಸೊ ಇದು ಬ್ಯಾಡ್ ನ್ಯೂಸ್ ಫಾರ್ RCB ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಅದು ಇಂಜುರಿ ಯಾವ ಮಟ್ಟದಲ್ಲಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ರಿಟೈರ್ಡ್ ಹರ್ಟ್ ಆಗಿದ್ದು, ಈಚೆ ಕಡೆ ಹೋಗ್ಬಿಟ್ಟು ವಾಕ್ ಮಾಡಿದ್ರು ಹಂಗೇನೆ. ಸೊ ನೋಡೋಣ, ಎಲ್ಲ ಒಂದೊಂದೇ ನಮ್ಮ RCB ಎಸ್ಪೆಷಲಿ ಓವರ್ಸೀಸ್ ಪ್ಲೇಯರ್ಗಳಿಗೆ ಇಬ್ರಿಗಾಗಿದೆ, ಇಂಡಿಯನ್ ಪ್ಲೇಯರ್ಗೆ ಒಬ್ರಿಗಾಗಿದೆ, ಎಲ್ಲರೂ ಒಂದೊಂದು ಥರ ಆಯಾಮದಲ್ಲಾಗಿದೆ. ಈ ಕಡೆಯಿಂದ ಲೀಗಲ್ ಕಾನ್ಸಿಕ್ವೆನ್ಸಸ್ ಒಂದು ಕಡೆ ಆಯಿತು ಅಂತಂದರೆ, ಒಬ್ರಿಗಾದಂಥದ್ದು ಸೀರೀಸಿಂದ ಇಂಜುರಿ ಅಂದರೆ ಕಂಪ್ಲೀಟ್ ರೋಟ್. ಈ ಕಡೆಯಿಂದ ಇವರು ಬಿಗ್ ಬ್ಯಾಶ್ T20ಸಲ್ಲಿ ಇಂಜುರಿ ಆಗಿರೋ, ಒಬ್ರು ಟೆಸ್ಟಲ್ಲಿ ಇಂಜುರಿ ಆಗಿದ್ದಾರೆ, ಇನ್ನು ODIಸಲ್ಲಿ ಯಾರು ಇಂಜುರಿ ಆಗ್ತಾರೋ ಗೊತ್ತಿಲ್ಲ. ಇನ್ ಕೇಸ್ ಆಯಿತು ಅಂತಂದರೆ, ಇನ್ ಕೇಸ್ ಏನಾದರೂ ಜಾಶ್ ಹೈಸಲ್ವುಡ್ ಮತ್ತು ಟಿಮ್ ಡೇವಿಡ್ ಅವರು ಫಿಟ್ ಆದರು ಅಂತ ಅಂದರೆ T20 ವರ್ಲ್ಡ್ ಕಪ್ ಅಷ್ಟೊತ್ತಲ್ಲಿ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇನ್ ಕೇಸ್ ಏನಾದ್ರು ರೂಲ್ಡ್ ಔಟ್ ಆದರು ಅಂತ ಅಂದರೆ T20 ವರ್ಲ್ಡ್ ಕಪ್ಪಿಂದ ಇಬ್ಬರು ಕೂಡ ಏನಾದ್ರು ಇನ್ ಕೇಸ್ ರೂಲ್ಡ್ ಔಟ್ ಆದರು ಅಥವಾ ಒಬ್ಬರು ರೂಲ್ಡ್ ಔಟ್ ಆದ್ರೂ ಕೂಡ, ಏಕೆಂದರೆ ನೋಡಿ ಇಬ್ಬರು ಸ್ಟಾರ್ ಪ್ಲೇಯರ್ಸ್ಗಳು, ಎಷ್ಟು ಹೇಳಿದ್ರೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೊಬೋದು. ನಮಗೆ ಬಿಡೋಕರು ನಮ್ಗೆ ಅವ್ರಿಗಿನ್ನ ಚೆನ್ನಾಗಿ ಬೌಲರ್ಸ್ ಇದ್ದಾರೆ ಅಂತ ಅನ್ಕೊಬೋದು ನಾವು. ಬಟ್ ಈ ಇಬ್ಬರು ಪ್ಲೇಯರ್ ವಿಚಾರದಲ್ಲಿ ಇಲ್ಲಾಗರು, ಇವರಿಬ್ಬರು ಬೇಕೇ ಬೇಕು ಅಂತಲೇ ಅನ್ಸುತ್ತೆ. ಜಾಶ್ ಹೈಸಲ್ವುಡ್ ಜೊತೆಗೆ ಟಿಮ್ ಡೇವಿಡ್ ಧ್ವಂಸ ಮಾಡುವಂಥ ಪ್ಲೇಯರ್ಗಳು, ಆಪೋನೆಂಟ್ಗಳನ್ನ. ಈ ಇಬ್ಬರು ಪ್ಲೇಯರ್ಸ್ ಇಲ್ಲ ಅಂದರೆ ಖಂಡಿತ RCBಗಂತೂ ಬಿಗ್ಗೆಸ್ಟ್ ಲಾಸ್ ಅಂತೂ ಅಬ್ವಿಯಸ್ಲಿ ಆಗೇ ಆಗುತ್ತೆ. ಯಾಕಂದರೆ ನೋಡಿದ್ವಿ ನಾವು, ಒಂದಿಬ್ಬರು 3 ಜನ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಕಡಕ್ ಪ್ಲೇಯರ್ಸ್ಗಳಿರ್ತಾರೆ, ಓವರ್ಸೀಸ್ ಪ್ಲೇಯರ್ಗಳು. ಅವರೆಲ್ಲರೂ ಕೈ ಕೊಟ್ಬಿಟ್ರು ಅಂತಂದರೆ ಆ ಟೀಮು ಉಳ್ಕೊಂಡು ಹೋಗ್ಬಿಟ್ರು ಅಂತ ನೋಡಿದ್ದೀವಿ. ಸೊ ಈ ಇಬ್ಬರು ಪ್ಲೇಯರ್ ಆ ಥರನೇ, ಟಿಮ್ ಡೇವಿಡ್ ಜೊತೆಗೆ ನಮ್ಮ ಜಾಶ್ ಹೈಸಲ್ವುಡ್ ಆದಷ್ಟು ಬೇಗ ರಿಕವರ್ ಆಗಲಿ ಇಬ್ಬರು ಪ್ಲೇಯರ್ಸ್ಗಳನ್ನು ಕೂಡ. ಆ್ಯಂಡ್ SDR ಅವರು ಲೀಗಲ್ ಕಾನ್ಸಿಕ್ವೆನ್ಸಸ್ನ ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ಅದೇನೋ ಮುಗಿಯೋ ಥರ ಅಂತೂ ಕಾಣ್ತಾ ಇಲ್ಲ. ಅವ್ರು RCBಗೆ ಮತ್ತೆ ಆಡೋದು ನನಗೇನೋ ಹೆವಿ ಡೌಟ್ ಇದೆ. SDR ಹೋಪ್ಫುಲಿ ಎಲ್ಲರೂ ಹೋಪ್ ಮಾಡಿ, ಈ ಇಬ್ಬರು ಪ್ಲೇಯರ್ಸ್ಗಳಿಗೆ ಇಂಜುರಿ ಆಗಿದ್ದಾರೆ, ನಮ್ಮ RCBಯ ಸ್ಟಾರ್ಸು ರಿಕವರ್ ಆಗಿಬಿಟ್ಟು ಬರಲಿ ಮತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.